ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ತುಂಬ ಸದ್ದು ಮಾಡ್ತಾ ಇರುವಂಥದ್ದು ಈ ಸೈಂಧವ ಲವಣಗಳನ್ನ ಎಲ್ಲೆಡೆ ಅಂದರೆ ಅಲ್ಲಿ ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಕಡೆಗಳಲ್ಲಾಗಿರ್ಬೋದು, ಗಾಡಿಗಳಲ್ಲಿ ತಂದು ಕಲ್ಲಿನ ರೀತಿಯಲ್ಲಿ ಅಂದರೆ ಆ ರೀತಿಯಲ್ಲಿ ಮಾರಾಟ ಮಾಡುವಂಥದ್ದು, ಸೈಜ್ಗಳನ್ನ ರೀತಿಯಲ್ಲಿ ಮಾರಾಟ ಮಾಡುವಂಥದ್ದನ್ನ ರಸ್ತೆ ಬದಿಗಳಲ್ಲಿ ನೋಡ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಸಂಶಯ ಬರುತ್ತೆ, ಇದನ್ನು ತಿನ್ನಬೇಕಾ ತಿನ್ನಬಾರ್ದಾ, ಇದು ಆರೋಗ್ಯಕ್ಕೆ ಹಾನಿಕಾರಕನ ಅಲ್ವಾ, ಇದನ್ನು ಮಾರಾಟ ಮಾಡ್ಬೋದಾ, ಕಾನೂನು ಪ್ರಕಾರವಾಗಿ ಇವರಿಗೆ ಶಿಕ್ಷೆ ಕೊಡ್ಬೋದಾ, ಏನೆಲ್ಲ ರೀತಿಯಾದ ಏನೆಲ್ಲ ರೀತಿಯಾದಂಥ ಅನುಕೂಲಗಳಿದೆ ಅನಾನುಕೂಲಗಳಿದೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಕೆಲವರು ನೋಡಿ ಸುಮ್ಮನಾಗ್ತಾರೆ, ಕೆಲವರು ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಇಂಥವ್ರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಈ ಒಂದು ವಿಚಾರವಾಗಿ ಇರುವಂಥ ಗೊಂದಲಗಳಿಗೆ ಇದು ಉಪಯೋಗ ಆಗ್ಬೋದು ಅಂತ ಭಾವಿಸ್ತೀನಿ. ಈ ರಸ್ತೆ ಬದಿಗಳಲ್ಲಿ ನಾವೇನು ನೋಡ್ತೀವಿ, ಮಾರಾಟ ಮಾಡುವಂಥದ್ದು ಕಲ್ಲಿನ ರೀತಿಯಲ್ಲಿರೋಂಥ ಲವಣ ಅಂತ ಏನು ಹೇಳ್ತಾರೆ, ಇದನ್ನು ನಾವು ಸೈಂಧವ ಲವಣ ಅಥವಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರಿತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಸಿಂಧು ಪ್ರಾಂತ್ಯಗಳೇನಿರುತ್ತೆ ಅಂದರೆ ಪಾಕಿಸ್ತಾನ, ಹಿಮಾಲಯದ ತಪ್ಪಲುಗಳು, ರಾಜಸ್ಥಾನ, ಉತ್ತರ ಭಾರತದ ಜಾಗಗಳಲ್ಲಿ ಇದು ಸಿಗೋವಂಥದ್ದು. ಇದು ಸಿಗೋದೇ ಕಲ್ಲಿನ ರೀತಿಯಲ್ಲಿ, ಅದನ್ನು ಮೈನಿಂಗ್ ಮಾಡೋದ್ರ ಮುಖಾಂತರ ಹೊರಗೆ ತೆಗೆಯಲಾಗುತ್ತೆ. ಅದರಿಂದ ಅದು ಸೇಮ್ ನಾವು ಮನೆ ಕಟ್ಟಬೇಕಾದ್ರೆ ಸೈಜ್ಗಳು ಹೇಗಿರ್ತಾವೋ ಅದೇ ರೀತಿಯಲ್ಲಿ ಕಾಣಸಿಗುತ್ತೆ. ಅದಿರೋದೇ ಹಾಗೆ, ಅದು ನ್ಯಾಚುರಲ್ ಆಗಿ ಬರೋದೇ ಹಾಗೆ. ಆ ಬಂಡೆಗಳನ್ನು ಒಡೆದು ಪೀಸ್ಗಳನ್ನು ಮಾಡಿ ಅದನ್ನು ನಂತರ ಪುಡಿ ಮಾಡಿ ಮಾರಾಟ ಮಾಡ್ತಾರೆ. ಅದೇ ರೀತಿಯಲ್ಲೂ ಈ ಕಲ್ಲಿನ ರೀತಿಯಲ್ಲಿರೋದನ್ನು ಕೂಡ ಮಾರಾಟ ಮಾಡ್ತಾರೆ. ಈ ಸೈಂಧವ ಲವಣವನ್ನು ನಾವು ಈಗಿನಿಂದ ಅಲ್ಲ, ಪುರಾತನ ಕಾಲದಿಂದಲೂ ಅಂದರೆ ಕ್ರಿಸ್ತಪೂರ್ವದಿಂದಲೂ ಕೂಡ ಇದನ್ನು ಬಳಸ್ತಾ ಇದ್ದೀವಿ. ಇದರ ಒಂದು ಉಪಯೋಗಗಳು ಪ್ರತಿಯೊಬ್ಬರು ಹಿರಿಯರಿಗೂ ತಿಳಿದಿತ್ತು. ಈ ಸೈಂಧವ ಲವಣನ ಮತ್ತೊಂದು ರೀತಿಯಲ್ಲಿ ಏನಂತ ಹೇಳ್ತಾರೆ, ಸೈಂಧವಂ ಲವಣೋತ್ತಮಂ ಅಂತ ಅಂತಾರೆ. ಸೈಂಧವಂ ಲವಣೋತ್ತಮಂ ಅಂದರೆ 5 ರೀತಿಯಾದ ಸಾಮಾನ್ಯ ಲವಣಗಳಿವೆ, ಅಂದರೆ ಉಪ್ಪುಗಳಿವೆ ನಾವು ತಿಳ್ಕೊಂಡಿರೋವಂಥದ್ದು. ಅದೆಲ್ಲದಕ್ಕೂ ಶ್ರೇಷ್ಠವಾದದ್ದು ಈ ಸೈಂಧವ ಲವಣ ಅಂತ ಹೇಳ್ತಾರೆ. ಇದರಲ್ಲಿ ಇರೋವಂಥ ಬೆನಿಫಿಟ್ಸ್ಗಳನ್ನ ನೋಡ್ತಾ ಹೋದರೆ ನಿಮಗೆ ಇದರಲ್ಲಿ ಇರೋವಂಥ ನೆಗೆಟಿವ್ ಪಾಯಿಂಟ್ಸ್ಗಳೇ ಸಿಗೋದಿಲ್ಲ. ಅಷ್ಟು ಉತ್ತಮವಾದಂಥದ್ದು ಈ ಸೈಂಧವ ಲವಣ ಅನ್ನೋದು. ಪಿಂಕ್ ಸಾಲ್ಟ್ ಏನಿದೆ, ಇದರಲ್ಲಿ ಏನೆಲ್ಲ ಇರುತ್ತೆ ಸಾಮಾನ್ಯವಾಗಿ ಅಂದರೆ ಜಿಂಕ್, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ, ಐರನ್, ಈ ರೀತಿಯಾಗಿ ಸುಮಾರು 84ಕ್ಕೂ ಹೆಚ್ಚು ಲವಣಾಂಶಗಳನ್ನ ಇದು ಒಳಗೊಂಡಿರುತ್ತೆ. ಇದು ಈಗಿನಿಂದ ಬಳಸ್ತಾ ಇರೋವಂಥದ್ದಲ್ಲ, ಇದು ಚರಕ ಸಂಹಿತೆಯಲ್ಲೂ ಕೂಡ ಇದೆ. ಚರಕ ಸಂಹಿತೆಯಲ್ಲೂ ಕೂಡ ಇದರ ಉಲ್ಲೇಖವನ್ನು ಮಾಡಲಾಗಿದೆ. ಇದರ ಬೆನಿಫಿಟ್ಸ್ಗಳೇನು, ಇದನ್ನು ಹೇಗೆಲ್ಲ ಬಳಸ್ತಾರೆ ಅಂದರೆ, ನೀವು ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಯಾವ ರೀತಿಯಾದ ಕಲ್ಲುಗಳನ್ನು ನೋಡ್ತೀರಾ, ಇದೇ ತುಂಬ ಪ್ಯೂರ್ ಆದಂಥದ್ದು. ಇದನ್ನು ನೀವು ತಂದು ಮನೆಯಲ್ಲೇ ಮಿಕ್ಸಿಯಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಕೂಡ ಪುಡಿ ಮಾಡಿಕೊಂಡು ಪ್ರತಿನಿತ್ಯ ಬಳಸ್ಬೋದು. BP ಇರೋವಂಥವ್ರು ಕೂಡ ಇದನ್ನು ಬಳಸ್ಬೋದು. ಯಾವುದನ್ನು ಕೂಡ ಇತಿಮಿತಿಯಲ್ಲಿ ಬಳಸೋದು ತುಂಬ ಮುಖ್ಯ ಆಗುತ್ತೆ. ಈ ಒಂದು ಲವಣಾಂಶದಿಂದ ತುಂಬ ರೀತಿಯ ಕಾಯಿಲೆಗಳನ್ನ ಗುಣಪಡಿಸುತ್ತೆ. ಆಯುರ್ವೇದಿಕಲ್ಲಿ ಇದಕ್ಕೆ ಮಹತ್ವವಾದ ಸ್ಥಾನ ಇದೆ. ನಾವು ಹಳ್ಳಿಗಾಡಲ್ಲಿ ಬೆಳೆದಿರೋಂಥವ್ರು ನೋಡಿರ್ಬೋದು, ಪ್ರತಿ ಮನೆಗಳಲ್ಲೂ ಇದನ್ನು ಇಟ್ಕೋತಾ ಇದ್ರು. ಈ ಕೊಟ್ಟಿಗೆಗಳಲ್ಲಿ ಇದಕ್ಕೆ ಒಂದು ಕಪ್ಪು ದಾರವನ್ನು ಕಟ್ಟಿ ನೇತಾಕ್ತಾ ಇದ್ರು. ಇದರಿಂದ ಬರೋವಂಥ ಗಾಳಿ ಏನಿರುತ್ತೆ, ಇದು ಶ್ವಾಸಕೋಶಗಳೇನಿರುತ್ತೆ, ಜಾನುವಾರುಗಳ ಶ್ವಾಸಕೋಶಗಳನ್ನ ಅಥವಾ ಯಾವುದೇ ಒಂದು ಕೋಣೆಯಲ್ಲಿ ಇಟ್ಕೊಂಡ್ರೂ ಕೂಡ ಇದರಿಂದ ಬರುವಂಥ ಗಾಳಿಯಿಂದ ಶ್ವಾಸಕೋಶಗಳಲ್ಲಿ ಇರುವಂಥ ಕಫ ಏನಿರುತ್ತೆ ಅಥವಾ ಶ್ವಾಸಕೋಶದ ಸಮಸ್ಯೆ ಏನಿರುತ್ತೆ, ಇದ್ರ ಉಸಿರಾಟದಿಂದ ಪರಿಹಾರ ಆಗುತ್ತೆ ಅಂತೇಳಿ ನಂಬಿಕೆ ಇತ್ತು. ಅಷ್ಟೇ ಅಲ್ಲ, ಜಾನುವಾರುಗಳಿಗೆ ಇದನ್ನು ಕೊಡ್ತಾ ಇದ್ರು ಕೂಡ. ಯಾಕೆಂದರೆ ಜಾನುವಾರುಗಳಿಗೆ ಇದರಿಂದ ತುಂಬ ರೀತಿಯಲ್ಲಿ ಹೆಲ್ತ್ ಬೆನಿಫಿಟ್ಸ್ಗಳು ಸಿಗ್ತಾ ಇತ್ತು. ಅದು ಹಾಲು ಕೊಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಅದು ಹೆಚ್ಚಿಗೆ ಮೇವನ್ನು ತಿಂದಾಗ ಅದು ಜೀರ್ಣ ಮಾಡ್ಕೊಳ್ಳೋವಂಥ ಶಕ್ತಿ ಅದಕ್ಕೆ ಇದರಿಂದ ಸಿಗ್ತಾ ಇತ್ತು. ಹಾಗಾಗಿ ಇಂದಿನ ಕಾಲದಲ್ಲೂ ಕೂಡ ರೈತರುಗಳು ತಮ್ಮ ಜಾನುವಾರುಗಳಿಗೆ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಅದೇ ರೀತಿ ಇದನ್ನು ನಾವು ಆಧುನಿಕ ಶೈಲಿಯಲ್ಲಿ ನೋಡೋದಾದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದರ ಒಂದು ಲೈಟ್ ಕೂಡ ಸಿಗುತ್ತೆ, ಇನ್ಹೇಲರ್ಗಳು ಕೂಡ ಸಿಗುತ್ತೆ. ಈ ಲೈಟನ್ನು ರೂಮ್ಗಳಲ್ಲಿ ಇಡೋದ್ರಿಂದ ಇದರಿಂದ ಬೆಳಕು ಬಂದಾಗ ಅದರಿಂದ ಬರೋವಂಥ ಅದು ಗಾಳಿಯ ಜೊತೆ ಬೆರೆತು ಬರುವಂಥ ವಾಸನೆ ಏನಿರುತ್ತೆ, ಅದನ್ನು ಸೇವನೆ ಮಾಡಿದಾಗ ಅಥವಾ ಗಾಳಿಯನ್ನು ಸೇವನೆ ಮಾಡಿದಾಗ ಶ್ವಾಸಕೋಶ ಶುದ್ಧ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಅಷ್ಟೇ ಅಲ್ಲ, ಈ ಇನ್ಹೇಲರ್ಗಳನ್ನ ಬಳಸೋದ್ರಿಂದ ಉಸಿರಾಟದಲ್ಲಿರುವಂಥ ಸಮಸ್ಯೆ, ಲಂಗ್ಸಲ್ಲಿರುವಂಥ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಇನ್ಹೇಲರ್ಗಳಲ್ಲೂ ಕೂಡ ಈ ಸೈಂಧವ ಲವಣವನ್ನು ಬಳಸ್ತಾ ಇರ್ತಾರೆ. ಇದರ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋದಾದರೆ, ಇದು ದೇಹಕ್ಕೆ ತುಂಬಾ ತಂಪಾದಂಥ ಒಂದು ಔಷಧೀಯ ಗುಣವನ್ನು ಹೊಂದಿದೆ. ಹೃದಯ ಸಂಬಂಧಿ ಸಮಸ್ಯೆಗಳು, ಕಿಡ್ನಿ ಅಥವಾ ಕೀಲು ನೋವು, ಉಸಿರಾಟದ ಸಮಸ್ಯೆ, ಜೀರ್ಣಕ್ರಿಯೆ, ಮಲಬದ್ಧತೆ ಅಥವಾ ಜಂತು ಹುಳುಗಳಿದ್ರೆ, ದೃಷ್ಟಿ ಸಮಸ್ಯೆ ಇದ್ದರೆ, ತೂಕ ಇಳಿಕೆ ಮಾಡೋದಕ್ಕೆ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸ್ನಾಯುಗಳ ಸೆಳೆತ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಕಫ ಕರಗಿಸ್ಲಿಕ್ಕೆ ಇದು ಉತ್ತಮವಾದಂಥ BP ಕಂಟ್ರೋಲ್ ಆಗಿ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದೊಂದು ಪೋಷಕಾಂಶಗಳ ಖನಿಜ ಇದರಲ್ಲಿ ತುಂಬಿಕೊಂಡಿದೆ ಅಂತಲೇ ಹೇಳ್ಬೋದು. ಇದನ್ನು ಡೈಲಿ ಬೆಳಗಿನ ಖಾಲಿ ಹೊಟ್ಟೆನಲ್ಲಿ 1 ಲೋಟ ಬೆಚ್ಚಗಿನ ನೀರಕ್ಕೆ 1/4 ಚಮಚ ಈ ಒಂದು ಸೈಂಧವ ಲವಣವನ್ನು ಬೆರೆಸಿ ಕುಡಿಯೋದ್ರಿಂದ ಕಿಡ್ನಿ ಸಮಸ್ಯೆಗಳು ಕೂಡ ದೂರ ಆಗುತ್ತೆ.
ಕೆಲವೊಂದು ತೀವ್ರವಾದ ಆರೋಗ್ಯ ಸಮಸ್ಯೆ ಇರುವಂಥವ್ರು ಇದನ್ನು ಬಳಸಲೇಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ಇದು ಯಾವುದನ್ನೇ ಕೂಡ ಅತಿಯಾದರೆ ಅಮೃತನೂ ಕೂಡ ವಿಷ ಅಂತ ಹೇಗೆ ಹೇಳ್ತೀವೋ ಹಾಗೆ ಯಾವುದೂ ಕೂಡ ಲಿಮಿಟಲ್ಲಿರಬೇಕು. ಇದು ಯಾವುದೇ ರೀತಿಯಲ್ಲೂ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ಈ ಕಲ್ಗಳ ರೀತಿಯಲ್ಲಿ ಮಾರಾಟ ಮಾಡೋದನ್ನು ತೆಗೆದುಕೊಂಡೋಗಿ ನೀವು ಪುಡಿ ಮಾಡಿ ಅದನ್ನು ಬಳಸೋದ್ರಿಂದ ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಕೂಡ ಬರೋದಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪುಡಿಯಾಗಿ ಪ್ಯಾಕೆಟಲ್ಲಿ ನಿಮ್ಗೆ ಏನು ಸಿಗುತ್ತೆ ಮಾಲ್ಗಳಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು, ಅದನ್ನು ಬಳಸೋದಕ್ಕಿಂತ ಈ ರೀತಿಯಾದ ರಾಕ್ ಸಾಲ್ಟ್ಗಳನ್ನ ತೆಗೆದುಕೊಂಡೋಗಿ ನೀವೇ ಸ್ವತಃ ಪುಡಿ ಮಾಡಿ ಬಳಸೋದು ತುಂಬಾ ಒಳ್ಳೆಯದು. FSSAI ಏನಂತ ಹೇಳಿದೆ ಅಂತ ಹೇಳಿದ್ರೆ, ಈ ನಾನ್ ಅಯೋಡೈಸ್ಡ್ ಸಾಲ್ಟ್ ಅಂತ ಏನಿರುತ್ತೆ ಅದನ್ನು ಬಳಕೆ ಮಾಡೋವಂಥದ್ದನ್ನು ಈ FSSAI ಏನಿದೆ ಅದು ನಿಷೇಧ ಮಾಡಿದೆ, ಅದಕ್ಕೆ ಪರ್ಮಿಷನ್ನ ಕೊಟ್ಟಿಲ್ಲ. ಆದರೆ ಇದು ಯಾವುದಕ್ಕೆ ಆ ರೀತಿ ಹೇಳಿದೆ? ನಾನ್ ಅಯೋಡೈಸ್ಡ್ ಸಾಲ್ಟ್ ಅಂದರೆ ಯಾವುದು ಅಂದರೆ ಸಮುದ್ರದಲ್ಲಿ ಸಿಗೋವಂಥ ಸಾಲ್ಟ್ ಏನಿದೆ ಅನ್ಪ್ರೋಸೆಸ್ಡ್ ಆಗಿರೋವಂಥ ಸಾಲ್ಟ್ ಇರುತ್ತೆ, ಅದನ್ನು ನಾವು ನಾನ್ ಅಯೋಡೈಸ್ಡ್ ಸಾಲ್ಟ್ ಅಂತ ಕರಿತೀವಿ. ಎಲ್ಲೂ ಕೂಡ ಈ ಸೈಂಧವ ಲವಣವನ್ನು ಅವರು ಮೆನ್ಷನ್ ಮಾಡಿಲ್ಲ. FSSAI ಅವರು ಏನಿದ್ದಾರೆ ಈ ಸೈಂಧವ ಲವಣವನ್ನು ಪರಿಗಣಿಸಿಲ್ಲ. ಅಂದ ಮಾತ್ರಕ್ಕೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ನಾವು ಬಳಸುವಂಥ ಎಷ್ಟೋ ಪುರಾತನ ವಸ್ತುಗಳೇನಿರುತ್ತೆ, ನಾವು ಪೂರ್ವಜರ ಕಾಲದಿಂದ ಬಳಕೆ ಮಾಡ್ಕೊಬಂದಿರೋಂಥ ಎಷ್ಟೋ ವಸ್ತುಗಳು FSSAI ಅವ್ರಿಗೆ ಗೊತ್ತೂ ಇರೋದಿಲ್ಲ. FSSAI ಅವರ ವರದಿಯಲ್ಲಿ ಅದು ಇರೋದು ಇಲ್ಲ, ಆ ಲಿಸ್ಟಲ್ಲಿ ಅದು ಸಿಗೋದು ಇಲ್ಲ. ಆದರೂ ಕೂಡ ನಾವು ಅದನ್ನು ಬಳಕೆ ಮಾಡ್ತಾ ಇರ್ತೀವಿ, ಆದರೂ ಆರೋಗ್ಯವಾಗಿರ್ತೀವಿ. ಈ ತಾಟಿ ಬೆಲ್ಲ ಅಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಹಳ್ಳಿಗಾಡಿನಲ್ಲಿ ನಾವು ಬಳಸೋಂಥ ಕೆಲವೊಂದು ಹಣ್ಣುಗಳಾಗಿರ್ಬೋದು ಅಥವಾ ಖಾದ್ಯಗಳಾಗಿರ್ಬೋದು, ನ್ಯಾಚುರಲ್ ಆಗಿ ಸಿಗೋವಂಥ ಯಾವುದೇ ಒಂದು ವಸ್ತುಗಳು ಕೂಡ ಎಲ್ಲವೂ ಕೂಡ FSSAIಯಲ್ಲಿ ಇರೋದಿಲ್ಲ. ಆದರೂ ಕೂಡ ಅದು ಆರೋಗ್ಯಕ್ಕೆ ಉತ್ತಮವಾದದ್ದು ಅಂತೇಳಿ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ನೋಡಿರ್ಬೋದು ಬಿದಿರಿನ ಕಳ್ಳೆ ಆಗಿರ್ಬೋದು, ಇಂಥವೆಲ್ಲನೂ ನಾವು ಬಳಸ್ತೀವಿ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿನಿತ್ಯ ಬಳಸೋವಂಥ ರೀಫೈನ್ಡ್ ಸಾಲ್ಟ್ಗಳೇನಿದೆ ಅದರಷ್ಟು ವಿಷಕಾರಿ ಇನ್ಯಾವುದೂ ಇಲ್ಲ. ಅದಕ್ಕಿಂತ ಈ ಒಂದು ಸೈಂಧವ ಲವಣ ಎಷ್ಟೋ ಉತ್ತಮ ಅಂತ ಹೇಳ್ಬೋದು. ಈ ರೀತಿಯಾಗಿ ಯಾವುದನ್ನು ಕೂಡ ಅತಿಯಾಗಿ ಬಳಸಬಾರ್ದು, ಮಿತವಾಗಿ ಬಳಸಿದ್ರೆ ಉಪಯೋಗ ಆಗುತ್ತೆ. ಇದು ಕಾನೂನು ರೀತಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ FSSAI ಅವ್ರು ಹೇಳಿರೋದು ಸಾಲ್ಟ್ ವಿತೌಟ್ ಆ್ಯನ್ ಅಡಿಷನ್ ಆಫ್ ಅಯೋಡೈನ್ ಅಂದರೆ ನಾನ್ ಅಯೋಡೈಸ್ ಸಾಲ್ಟ್ ಏನಿರುತ್ತೆ ಅದನ್ನು ಮಾತ್ರ ಅವರು ನಿಷೇಧ ಮಾಡಿರೋ ಅಂಥದ್ದು. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.